ಲೇಟೆಸ್ಟು ಪ್ರಾಜೆಕ್ಟ್ ಶ್ರೀಕಂಠ ಸರ್ ಮಾಡ್ತಾ ಇರೋದು ಬಜಾಜ್ ಆಟೋ ಫೌಂಡೇಶನ್ ಅಂದ್ಬಿಟ್ಟು. ಬಜಾಜ್ ಆಟೋ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರರ್ ಪುಣೆನಲ್ಲಿದೆ. ಅವರು ಒಂದು ಪ್ರೋಗ್ರಾಮ್ ನಡೆಸಬೇಕು ಅಂದ್ಬಿಟ್ಟು ನೋಡ್ತಾಯಿದ್ರು ರೂರಲ್ ಏರಿಯಾಸ್ನಲ್ಲಿ. ಶ್ರೀಕಂಠ ಅವರು RES ಮತ್ತು ಬಜಾಜ್ ಆಟೋ ಫೌಂಡೇಶನ್ ಜೊತೆ MOU ಮಾಡಿಕೊಂಡು ಒಂದು ಸ್ಕಿಲ್ಲಿಂಗ್ ಸೆಂಟ್ರು ಹಾಕ್ತಾಯಿದ್ದಾರೆ. ಏನು ಅಂದರೆ 10ನೇ ಕ್ಲಾಸು ಪಾಸ್ ಮಾಡಿರೋರು ಇಲ್ಲದ್ರೆ ಫೇಲ್ ಆಗಿರೋ ಹುಡುಗರಿಗೆ 3 ತಿಂಗಳು ಬಜಾಜ್ ಸ್ಕೂಟರ್ಸ್ ಬಗ್ಗೆ, ಮೋಟ್ರ್ ಸೈಕಲ್ಸ್ ಬಗ್ಗೆ, ಬಜಾಜ್ 3 ವೀಲರ್ಸ್ ಬಗ್ಗೆ ಟ್ರೈನಿಂಗ್ ಕೊಡೋದು. 1 ತಿಂಗಳು ಬಜಾಜ್ ಡೀಲರ್ಶಿಪ್ಸ್ನಲ್ಲಿ ಟ್ರೈನಿಂಗ್ ಕೊಡೋದು. ಮತ್ತು ಆ ಮಕ್ಕಳಿಗೆ ಎಲ್ಲರಿಗೂ ಕೆಲಸ ಸಿಗುತ್ತೆ. 2ನೇ ಪ್ರಾಜೆಕ್ಟ್ ಏನು ಅಂದರೆ ಶ್ರೀಕಂಠ ಸರ್ದು, ಈಗ ಹೊಸದಾಗೆ ಬಿಕಾಸ್ ಆಫ್ ದ ಪೆಟ್ರೋಲ್ ಕ್ರೈಸಿಸ್ ಎಲೆಕ್ಟ್ರಿಕ್ ವೆಹಿಕಲ್ಸು ಬಹಳ ಮಟ್ಟಿಗೆ ಸೇಲ್ಸ್ ಆಗ್ತಾಯಿದೆ. ಅದಕ್ಕೆ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಇಲ್ಲ. ಅದಕ್ಕೆ ಶ್ರೀಕಂಠ ಸರು ಏನು ಮಾಡಿದ್ದಾರೆ, ಬಜಾಜ್ ಆಟೋ ಫೌಂಡೇಶನ್ ಜೊತೆ ಇನ್ನೊಂದು MOU ಮಾಡ್ಕೊಂಡಿದ್ದಾರೆ. ಏನು ಅಂದರೆ 12th ಸ್ಟ್ಯಾಂಡರ್ಡ್ ದಟ್ ಈಸ್ 2nd PUC ಪಾಸಾಗಿರೋರಿಗೆ ಅವರಿಗೆ 4 ತಿಂಗಳು ಟ್ರೈನಿಂಗ್ ಆನ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪ್ಲಸ್ ಅವರಿಗೆ ಕೆಲಸಗಳು ಸಿಗುತ್ತೆ ವಿತ್ ಆಲ್ ಬಜಾಜ್ ಡೀಲರ್ಶಿಪ್ಸ್. ಇದು ಹುಡುಗರಿಗೆ ಮತ್ತು ಅಲ್ಲಿರೋ ಮಕ್ಕಳಿಗೆ ಭಾಳ ಹೆಲ್ಪ್ ಆಗುತ್ತೆ ರೂರಲ್ ಸೊಸೈಟಿಗೆ. ಇದು ಒಂದು ದೊಡ್ಡ ಏನಂತೀರ ಪ್ರಯತ್ನ ಪಟ್ಟು ಒಂದು ಗ್ರೇಟ್ MOU ಮಾಡ್ಕೊಂಡಿದ್ದಾರೆ ವಿತ್ ದಿ ಬಜಾಜ್ ಆಟೋ ಫೌಂಡೇಶನ್.